ಸೂಕ್ಷ್ಮದರ್ಶಿನಿ ಇದು ಮಲಯಾಳಂ ಇಂಡಸ್ಟ್ರಿಯ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಹೋದ ವರ್ಷ ನವೆಂಬರ್ ನಲ್ಲೇ ರಿಲೀಸ್ ಆಗಿತ್ತು. ನಾನು ಆಲ್ರೆಡಿ ಈ ಸಿನಿಮಾನ ನೋಡಿದ್ದೆ, ಆದ್ರೆ ಸಿನಿಮಾದ ರಿವ್ಯೂ ಲೇಟ್ ಆಗಿ ಮಾಡ್ತಿದ್ದೀನಿ. ಮುಂದೆ ಸಿನಿಮಾ OTT ಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಡಬ್ ಆಗಿ ರಿಲೀಸ್ ಆಗಬಹುದು. ವೆಯ್ಟ್ ಮಾಡಿ ನೋಡೋಣ. ಬನ್ನಿ, ಈ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯ್ತು, ಏನು ಕಷ್ಟ ಆಯ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಪ್ರಿಯದರ್ಶಿನಿ ಇವಳೊಬ್ಬಳು ಹೌಸ್ ವೈಫ್ ಆಗಿರ್ತಾಳೆ. ಇವಳು ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರ್ತಾಳೆ. ಪ್ರಿಯಾ ಅವರ ಪಕ್ಕದ ಮನೆಯ ಓನರ್ ಆದ ಮ್ಯಾನ್ಯುಯಲ್ ಹಾಗೆ ಅವರ ತಾಯಿ ಶಿಫ್ಟ್ ಆಗಿರ್ತಾರೆ. ಆದ್ರೆ ಮ್ಯಾನ್ಯುಯಲ್ ನ ಕೆಲವೊಂದು ನಿಗೂಢ ನಡವಳಿಕೆಯಿಂದ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರುವ ಹಾಗೆ ಮಾಡಿರುತ್ತೆ. ಅಷ್ಟಕ್ಕೂ ಪ್ರಿಯಾಗೆ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರೋಕೆ ರೀಸನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ರೈಟಿಂಗ್. ಇದರಲ್ಲಿ ಇದ್ದ ಸ್ಟೋರಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ಅಷ್ಟೇ ಕನ್ವಿನ್ಸಿಂಗ್ ಆಗಿತ್ತು ಅಂತೀನಿ. ಹಾಗೆ ಸಿನಿಮಾ ಸ್ಟಾರ್ಟ್ ಆದ 20 ಮಿನಿಟ್ಸ್ ಇಂದಲೇ ಸಸ್ಪೆನ್ಸ್ ಹಾಗೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ. ಹಾಗೆ ಸಿನಿಮಾದಲ್ಲಿ ಬರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನು ಗೆಸ್ ಮಾಡೋಕೆ ಆಗೋದಿಲ್ಲ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೀನಿ. ಯಾರು ಕೂಡ ಊಹೆ ಮಾಡಿರೋಕ್ಕಾಗೋದಿಲ್ಲ, ಆ ರೀತಿ ಇರುತ್ತೆ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಹಾಗೆ ಇದರಲ್ಲಿದ್ದ ಕಾಮಿಡಿ ಸೀನ್ಸ್ ಗಳು ನಗು ತರಿಸೋ ರೇಂಜ್ಗೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ಸ್ತು. ಹಾಗೆ ಇದರಲ್ಲಿದ್ದ ಎಮೋಷನ್ ಅಷ್ಟು ವರ್ಕ್ ಆಗಿಲ್ಲ ಅನ್ಸ್ತು. ಇನ್ನ ಇದರಲ್ಲಿ ಇದ್ದ BGM ಇಸ್ ಗುಡ್ ಅಂತೀನಿ. ಇನ್ನ ಇದರಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಮೇಜರ್ ಆಗಿ ಯಾವ್ದು ಇರ್ಲಿಲ್ಲ. ಇನ್ನ ಎಲ್ಲಾ ಮಲಯಾಳಂ ಮೂವಿಯಲ್ಲಿ ಇರೋ ಸ್ಲೋ ನರೇಷನ್, ಸ್ಲೋ ಸ್ಟೋರಿ ಟೆಲ್ಲಿಂಗ್ ಇದ್ರಲ್ಲೂ ಕೂಡ ಇದೆ. ಹಾಗೆ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಗೆ ತುಂಬಾ ಟೈಮ್ ತಗೊಂಡ್ರು ಅನ್ಸ್ತು. ಇನ್ನು ಕೂಡ ಸಿನಿಮಾದ ರನ್ ಟೈಮ್ ನ ಕಮ್ಮಿ ಮಾಡಬಹುದಾಗಿತ್ತು. ಇಟ್ಸ್ ಓಕೆ. ನಾನು ಸ್ವಲ್ಪ ಸಿನಿಮಾದ ಸ್ಕ್ರೀನ್ ಪ್ಲೇ ಫಾಸ್ಟ್ ಆಗಿದ್ದಿದ್ರೆ ಚೆನ್ನಾಗಿತ್ತು ಅನ್ಸ್ತು. ಸೊ ಇದು ನನಗೆ ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅನ್ಸಿದ್ದು. ಇನ್ನ ಓವರ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಥ್ರಿಲ್ಲರ್ ಸಿನಿಮಾ ಇಷ್ಟಪಡೋರಿಗೆ ಮಸ್ಟ್ ವಾಚ್ ಅಂತೀನಿ. ಇನ್ನ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ನೀವೇನಾದ್ರೂ ಸಿನಿಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಸದ್ಯದಲ್ಲೇ OTT ಅಲ್ಲಿ ಬರುತ್ತೆ, ಮಸ್ಟ್ ವಾಚ್ ಅಂತೀನಿ. ಇನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಅಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.